ಭಾಗ್ಯ ಮುಂದೆ ಎಷ್ಟು ಸಲ ಸೋತ್ರು ಈ ಶ್ರೇಷ್ಠ ತಾಂಡವ್ ಕನ್ನಿಕಾಗೆ ಬುದ್ಧಿ ಬರೋ ಹಾಗೆ ಕಾಣ್ತಿಲ್ಲ. ಭಾಗ್ಯಳನ್ನ ಸೋಲಿಸಬೇಕು, ಎಲ್ಲರ ಮುಂದೆ ಕೆಟ್ಟವಳನ್ನಾಗಿ ಮಾಡಬೇಕು ಅಂತ ಈ ಕುತಂತ್ರಿಗಳು ಏನಾದ್ರೂ ಒಂದು ಮಾಡ್ತಾ ಇರ್ತಾರೆ. ಆದ್ರೆ ಕುಸುಮ ಸೊಸೆ ಬರೋ ಸವಾಲುಗಳನ್ನ ಧೈರ್ಯದಿಂದ ಫೇಸ್ ಮಾಡ್ತಾ ಜೀವನ ಸಾಗಿಸ್ತಿದ್ದಾಳೆ. ಇದೀಗ ಭಾಗ್ಯ ಆದಿ ಮನಸ್ಸು ಗೆದ್ದಿದ್ದಲ್ಲದೆ ಆತನ ಆಫೀಸ್ಗೆ MD ಆಗಿದ್ದಾಳೆ. ಆದ್ರೀಗ ಆದಿ ಭಾಗ್ಯ ದೂರ ಆಗ್ತಾರಾ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಯಾಕಂದ್ರೆ ಭಾಗ್ಯ ಹಿಂದೆ ದೊಡ್ಡ ಷಡ್ಯಂತರ ನಡೀತಾ ಇದೆ. ಹಾಗಾದ್ರೆ ಸೀರಿಯಲ್ ನಲ್ಲಿ ಮುಂದೇನಾಗುತ್ತೆ? ಆದಿ ಭಾಗ್ಯಳಿಂದ ದೂರ ಆಗ್ತಾಳಾ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಹೊಸ ತಿರುವು ಪಡೆದುಕೊಳ್ತಿದೆ. ಆರಂಭದಲ್ಲಿ ಹಾವು ಮುಂಗುಸಿಯಂತೆ ಕಿತ್ತಾಡ್ತಿದ್ದ ಆದೀಶ್ವರ್ ಭಾಗ್ಯ ಈಗ ತುಂಬಾ ಕ್ಲೋಸ್ ಆಗಿದ್ದಾರೆ. ಭಾಗ್ಯ ಎಲ್ಲಿ ಹೋದ್ರು ಏನ್ ಮಾಡಿದ್ರು ಆದಿ ಜೊತೆಯಾಗಿ ನಿಲ್ತಿದ್ದಾನೆ. ಆದ್ರೆ ಕನ್ನಿಕಾ ಭಾಗ್ಯಳಿಂದ ಆದಿಯನ್ನ ದೂರ ಮಾಡ್ಬೇಕು ಅಂತ ಒಂದಲ್ಲ ಒಂದು ಷಡ್ಯಂತರ ಮಾಡ್ತಾನೆ ಇದ್ದಾಳೆ. ಭಾಗ್ಯ ವಿರುದ್ಧದ ಷಡ್ಯಂತರಕ್ಕೆ ತಾಂಡವ್, ಶ್ರೇಷ್ಠ ಕೂಡ ಸಾಥ್ ನೀಡ್ತಾ ಬಂದಿದ್ದಾರೆ. ಆದ್ರೆ ಭಾಗ್ಯ ಎಲ್ಲಾ ಸವಾಲುಗಳನ್ನ ಫೇಸ್ ಮಾಡಿ ಆದೀಶ್ವರ್ನ ಟ್ರಸ್ಟ್ಗೆ MD ಆಗಿದ್ದಾಳೆ. ಕೆಲಸ ಬೇರೆ ಶುರು ಮಾಡ್ಕೊಂಡಿದ್ದಾಳೆ. ಟ್ರಸ್ಟ್ ನ ಚೆನ್ನಾಗಿ ನಡೆಸಬೇಕು, ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಂತ ಎಚ್ಚರಿಕೆಯ ಹೆಜ್ಜೆ ಇಡ್ತಿದ್ದಾಳೆ. ಆದ್ರೀಗ ಆದೀಶ್ವರ್ ಭಾಗ್ಯ ಮೇಲೆ ಕುತಂತ್ರಿಗಳ ವಕ್ರ ದೃಷ್ಟಿ ಬಿದ್ದಿದೆ. ಇದೀಗ ಆದಿ ಭಾಗ್ಯ ದೂರ ಆಗ್ತಾರ ಅನ್ನೋ ಅನುಮಾನ ವೀಕ್ಷಕರನ್ನ ಕಾಡ್ತಿದೆ. ಭಾಗ್ಯ ಈಗ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ನ MD ಆಗಿ ಅಧಿಕಾರ ಸ್ವೀಕರಿಸಿದ್ದಾಳೆ. ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ದಾಳೆ. ಇದನ್ನ ನೋಡಿ ಕನ್ನಿಕಾ ಸರಿಯಾಗಿ ಉರ್ಕೊಂಡಿದ್ದಾಳೆ. ಇದರ ಮಧ್ಯೆ ಈಗ ಶ್ರೇಷ್ಠ ಕೂಡ ಎಂಟ್ರಿ ಕೊಟ್ಟಿದ್ದಾಳೆ. ಯಾಕಂದ್ರೆ ತಾಂಡವ್ ಭಾಗ್ಯ ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಇದನ್ನ ಶ್ರೇಷ್ಠಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ. ತಾಂಡವ್ ಎಲ್ಲಿ ತನ್ನ ಕೈ ತಪ್ಪಿ ಹೋಗ್ತಾನೆ ಅನ್ನೋ ಭಯ ಶುರುವಾಗಿದೆ. ಹೀಗಾಗಿ ಶ್ರೇಷ್ಠ ಭಾಗ್ಯ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು, ಆಕೆಯನ್ನ ಆ ಕಂಪನಿಯಿಂದ ಹೊರ ಹಾಕ್ಬೇಕಂತ ಪಣ ತೊಟ್ಟಿದ್ದಾಳೆ. ಮೊನ್ನೆಯಷ್ಟೇ ತನ್ವಿಯನ್ನ ಶ್ರೇಷ್ಠ ಟಾರ್ಗೆಟ್ ಮಾಡಿದ್ಲು. ಇದೀಗ ಶ್ರೇಷ್ಠ ಭಾಗ್ಯಳನ್ನೇ ಟಾರ್ಗೆಟ್ ಮಾಡಿದ್ದಾಳೆ. ಈಗ ಭಾಗ್ಯ ಆಫೀಸ್ ನಲ್ಲೇ ಶ್ರೇಷ್ಠ ಮ್ಯಾನೇಜರ್ ಆಗಿದ್ದಾಳೆ. ಭಾಗ್ಯಳನ್ನ ಹೇಗಾದ್ರೂ ಮಾಡಿ ಆ ಆಫೀಸ್ ನಿಂದ ಹೊರ ಹಾಕ್ಬೇಕು, ಇಲ್ದಿರೆ ತನಗೆ ತೊಂದರೆ ಫಿಕ್ಸ್ ಅನ್ನೋದು ಶ್ರೇಷ್ಠಗೆ ಗೊತ್ತಾಗಿದೆ. ಹೀಗಾಗಿ ಕನ್ನಿಕಾಗೆ ಕಾಲ್ ಮಾಡಿ ಆದಿ ಆಫೀಸ್ ನಲ್ಲಿ ಮ್ಯಾನೇಜರ್ ಪೋಸ್ಟ್ ಕೊಡಿಸುವಂತೆ ಕೇಳಿದ್ದಾಳೆ. ಇದಕ್ಕೆ ಕನ್ನಿಕಾ ಕೂಡ ಒಪ್ಪಿದ್ದಾಳೆ. ಬಳಿಕ ಆದಿ ಬಳಿ ಬಂದು ಮ್ಯಾನೇಜರ್ ಪೋಸ್ಟ್ಗೆ ಶ್ರೇಷ್ಠಳನ್ನ ಸೇರಿಸುವಂತೆ ಹೇಳಿದ್ದಾಳೆ ಕನ್ನಿಕಾ. ಆದಿ ಇದನ್ನ ಭಾಗ್ಯ ಬಳಿ ಹೇಳಿದ್ದಾಳೆ. ಕನ್ನಿಕಾ ಹೇಳಿದ್ದಾರೆ ಅಂದ್ರೆ ಒಳ್ಳೆಯವರೇ ಇರ್ತಾರೆ ಅಂತ ಕೆಲಸಕ್ಕೆ ಬರ್ಲಿ ಎಂದು ಭಾಗ್ಯ ಹೇಳಿದ್ದಾಳೆ. ಆದ್ರೆ ಕೆಲಸಕ್ಕೆ ಜಾಯಿನ್ ಆಗ್ತಿರೋದು ಶ್ರೇಷ್ಠ ಅಂತ ಭಾಗ್ಯಗೆ ಗೊತ್ತಿಲ್ಲ. ಇದೀಗ ಆದಿ ಆಫೀಸ್ ನಲ್ಲಿ ಭಾಗ್ಯ MD ಆದ್ರೆ ಶ್ರೇಷ್ಠ ಮ್ಯಾನೇಜರ್ ಆಗಿದ್ದಾಳೆ. ಆದ್ರೀಗ ಭಾಗ್ಯ ಸ್ಥಾನಕ್ಕೆ ಆಪತ್ತು ಎದುರಾಗಿದೆ. ಭಾಗ್ಯ MD ಆಗಿರೋದು ಶ್ರೇಷ್ಠ, ಕನ್ನಿಕಾ, ತಾಂಡವ್ಗೆ ಇಷ್ಟ ಇಲ್ಲ. ಇದೀಗ ಶ್ರೇಷ್ಠ ಆಫೀಸ್ಗೆ ಎಂಟ್ರಿ ಕೊಡ್ತಿದ್ದಂತೆ ಏನಾದ್ರೂ ತೊಂದರೆ ಕೊಡೋದು ಪಕ್ಕ. ಆಫೀಸ್ನಲ್ಲಿ ಫ್ರಾಡ್ ಕೆಲಸ ಮಾಡಿ ಭಾಗ್ಯ ಮೇಲೆ ಆರೋಪ ಹೊರಿಸಬಹುದು. ಬಳಿಕ ಆದೀಶ್ವರ್ಗೆ ಭಾಗ್ಯ ಮೇಲೆ ಬ್ಯಾಡ್ ಇಮೇಜ್ ಬರುವಂತೆ ಮಾಡಬಹುದು. ಇದರಿಂದಾಗಿ ಆದಿ ಭಾಗ್ಯ ದೂರ ಆಗೋ ಸಾಧ್ಯತೆ ಇದೆ ಅಂತ ಸೀರಿಯಲ್ ಪ್ರೇಮಿಗಳು ಕಾಮೆಂಟ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ. ತನ್ನ ಆಫೀಸ್ಗೆ ಮ್ಯಾನೇಜರ್ ಆಗಿ ಬಂದಿರೋದು ಶ್ರೇಷ್ಠ ಅನ್ನೋದು ಗೊತ್ತಾದ್ರೆ ಭಾಗ್ಯ ಏನ್ ಮಾಡ್ಬೋದು? ಶ್ರೇಷ್ಠಗೆ ಸರಿಯಾಗಿ ಪಾಠ ಕಲಿಸ್ಬೋದಾ? ಶ್ರೇಷ್ಠ ಮುಂದೇನು ಮಾಡ್ತಾಳೆ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.